ಹಾಯ್ ಹೆಲೋ ಗುಡ್ ಮಾರ್ನಿಂಗ್ ಗೈಸ್. ಮಾರ್ನಿಂಗ್ ಎದ್ದು ಆಲ್ರೆಡಿ 10 o'clock ಎದ್ದು ಸ್ವಲ್ಪ ಲೇಟಾಗಿದ್ದೆ. ಅಯ್ಯೋ ಇದೊಳಗಿನ ಮುಂಚೆ ನಮ್ಮಮ್ಮ ಫೋನ್ ಮಾಡಿ ಬೈಸ್ಕೊಂಡೆ. ಆಮೇಲೆ ಎದ್ದು ಇವಾಗ ಮನೆ ಕ್ಲೀನ್ ಮಾಡ್ತಾ ಇದ್ದೀನಿ, ಕಸ ಎಲ್ಲ ಹೊಡಿತಾ ಇದ್ದೀನಿ ಗೈಸ್. ಫುಲ್ ಮನೆ ಎಲ್ಲ ಕ್ಲೀನ್ ಮಾಡಿ ಇವಾಗ ಇಲ್ಲೊಂದಿದೆ, ಲೈಟ್ ಆಗ್ತಿದೆ ಕಾಣ್ತು. ಹಾಂ, ಇಲ್ಲೊಂದಿದೆ ಗೈಸ್, ತೆಗಿತೀನಿ ಇದು ಈಗ. ಫುಲ್ಲು ಇವತ್ತು ಮನೆ ಕ್ಲೀನಿಂಗು ಎಲ್ಲ, ಏನು ಕಸ ಹೊಡೆದಿದೆ ಎಲ್ಲ ಒರೆಸಿ ಟೇಬಲ್ ಗೀಬಲ್ ಎಲ್ಲ. ಇದು ಧೂಳು ತುಂಬ್ಕೊಂಬಿಟ್ಟೆ ಗೈಸ್, ಹೆಚ್ಚಿಟ್ಬಿಟ್ಟಿದೆ. ಗೈಸ್ ಇದನ್ನ ನಂಗೆ ಏನು ಆಸೆಯಿಂದ ತರಿಸ್ದೆ ಗೈಸ್, ಟ್ರೈ ಮಾಡೋಣ, ಪ್ರಾಕ್ಟೀಸ್ ಮಾಡೋಣ ಅಂತ. ಬಟ್ ಆಗಲಿ ಇಲ್ಲ. 2,000 ಚಿಲ್ಲರೆ ಕೊಟ್ಟು ತರಿಸಿದ್ದನ್ನ ಏನೋ ಒಂದು ಮಾಡೋಣ ಅಂತ. ಬಟ್ ಏನು ಮಾಡೋಕ್ಕಾಗಲೇ ಇಲ್ಲ. ಇನ್ಮೇಲೆ ಅದು ಟ್ರೈ ಮಾಡಬೇಕು. ಅದಕ್ಕೆ ಇದನ್ನು ಇವಾಗ ಇಲ್ಲಿ ಹಾಕೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಇಲ್ಲಿ ಹಾಕ್ಬಿಟ್ರೆ, ಇಲ್ಲಿ ಇಲ್ಲ ಅಂದರೆ ಇಲ್ಲಿ ಈ ಗುಡ ಮೇಲೆ ಇಲ್ಲಿ ಹಾಕುವ, ಚೆನ್ನಾಗಿರುತ್ತೆ ಅಲ್ಲ. ನೋಡೋಣ, ಹಾಕುವ. ಇನ್ನು ಪಾತ್ರೆ ತೊಳಿಬೇಕು, ಬಟ್ಟೆ ತೊಳಿಬೇಕು, ತುಂಬ ಕೆಲಸ ಇದೆ ಇವತ್ತು. ಎಷ್ಟು ಕಸ ಹೊಡೆದು ಬಿಡ್ತೀನಿ ರೀ ಗೈಸ್. ಪಾತ್ರೆ ತೊಳೆದು ಎಲ್ಲ ಮಾಡಿದ್ದಾಯ್ತು, ತಿಂಡಿದ್ದಾಯ್ತು. ಆಲ್ರೆಡಿ ಮ್ಯಾಗಿತ್ತು ತಿನ್ಕೊಂಡೆ ಮಾಡಿಬಿಟ್ಟು. ಸೊ ಇವಾಗ ಪಾತ್ರೆ ತೊಳೆಯುವಂತಹ ಸಮಯ. ಬಟ್ ಏನಂದರೆ ರೀಲ್ಸ್ ನೋಡ್ತಾ ಇದ್ದೆ, ನಿನ್ನೆ ಆಗಿರೋಂಥ ಎಪಿಸೋಡು ಬಿಗ್ ಬಾಸಲ್ಲಿ ಇಡೀ ಸೀಸನ್ ಎಲ್ಲ ವರ್ಸ್ಟ್ ಅಂತ ಎಲ್ಲರೂ ಇನ್ಸ್ಟಾಗ್ರಾಮಲ್ಲಿ ಟ್ರೋಲ್ ಮಾಡಿ 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 ಕಡೆಗೆ ಕಿಚ್ಚ ಸುದೀಪ್ ಅವರ ಏನು ಇನ್ಸ್ಟಾಗ್ರಾಮ್ ಅಕೌಂಟ್ ಇದೆಯಲ್ಲ, ಆ ಕಾಮೆಂಟ್ಸಲ್ಲೂ ಕೂಡ ಹೆಂಗೆ ಹಾಕೊಂಡಿದ್ದಾರೆ ಗೊತ್ತಾ, ಕಿತ್ತಲೆ ಚಪ್ಪಾಳೆ ಅಲ್ಲ, ಇದು ಬಕೆಟ್ ಚಪ್ಪಾಳೆ. ಆಮೇಲೆ ಇನ್ನೂ ಬೆಜ್ಜನ್ನು ಹಾಕಿದ್ದಾರೆ ಗೈಸ್, ತುಂಬ ಹಾಕಿದ್ದಾರೆ. ಬಕೆಟ್ ಚಪ್ಪಾಳೆ, TRPಗೋಸ್ಕರ ಹಿಂಗೆಲ್ಲ ಮಾಡ್ತೀರಾ ನೀವು. ಕಲರ್ಸ್ ಕನ್ನಡ ಫಸ್ಟ್ ಚಾನಲಿಗೆ ಬಂದಿದೆ ಗಿಲ್ಲಿಯಿಂದ. ಬಟ್ ಆದರೆ ಸೂಪರ್ ಕ್ರೇಜ್ ಗೈಸ್. ಬಟ್ ನೆನ್ನೆ ಎಪಿಸೋಡು ನಾನು ನೋಡಿದೆ, ಇಲ್ಲ ಅಂತಲ್ಲ, ಬಟ್ ಹೇಳ್ಬೇಕಂದ್ರೆ ನಾನು ಹಿಂದಿನ ಎಪಿಸೋಡ್ ನೋಡಿರಲಿಲ್ಲ, ಅದರಿಂದ ನಾನು ನೋಡ್ಬಿಟ್ಟೆ ಸುಮ್ಮನೆ ಅದೇ ಅಷ್ಟೇ. ಆಮೇಲೆ ರೀಲ್ಸ್ ನೋಡಿದ್ಮೇಲೆ ಗೊತ್ತಾಯಿತು, ರಕ್ಷಿತ್ ಅವ್ರಿಗೆ ಒಂದು ಇದನ್ನ ಹೇಳ್ತಾರೆ, ಏನೋ ಅವ್ರದ್ದು ಮತ್ತು ರಾಶಿಕ್ ಅವ್ರದ್ದು ಏನೋ ಜಗಳದಲ್ಲಿ ನಮ್ಮ ಮನೆಯವರು ಅಂತ ಬಳಸಿಲ್ಲ, ಅದ್ರೊಳಗೆ ತೊಗೊಂಡ್ಲು ಅಂತ ಏನೋ ಒಂದು ಹೇಳಿದ್ದಾರೆ. ಬಟ್ ಇವರು ಸುದೀಪ್ ಅವರು ತೊಗೊಂಡಿಲ್ಲ ಅಂತ ಹೇಳ್ತಾರೆ. ಬಟ್ ಅದು ರಿಯಾಲಿಟಿ ನೋಡಿದ್ರೆ ಅವರು ರಾಶಿಕ್ ಅವ್ರು ತೊಗೊಂಡಿದ್ದಾರೆ ಅದರಲ್ಲಿ. ಸೊ ಅದು ಹಂಗಾಯಿತು. ಆ್ಯಂಡ್ ಸೀಸನ್ನ ಚಪ್ಪಾಳೆ ಧ್ರುವಂತ್ ಅವ್ರಿಗಂತ ಕೊಟ್ಟಿರೋದು. ಬಟ್ ನಾನು ಫುಲ್ ಸೀಸನ್ ನೋಡಿಲ್ಲ. ಬಟ್ ಇಲ್ಲಿಗಿರೋ ಕ್ರೇಜಿಗೆ ನೋಡಿದ್ರೆ ಜನ ಎಲ್ಲ ಹೇಗೆ ಹಾಕೋತವ್ರೆ ಅಂದರೆ, ಕಿಚ್ಚನ ಚಪ್ಪಾಳೆ ತೊಗೊಂಡು ಏನು ಮಾಡೋಕ್ಕಾಗಲ್ಲ, ಕರ್ನಾಟಕದ ಜನದ ಚಪ್ಪಾಳೆ ಬೇಕು ಅಂತ. ಬಟ್ ಲಿಟ್ರಲಿ ಕ್ರೇಜಿ ಗೈಸ್, ನಿಜವಾಗ್ಲು. ಬಟ್ ಏನಾದರೆ ಗಿಲ್ಲಿ ಗೆಲ್ಲಿಲ್ಲ ಅಂದರೆ ಈ ಸೀಸನ್ನಲ್ಲಿ ಫುಲ್ಲು ಏನೋ ಒಂದು ಗಿಮಿಕ್ ಇದೆ ಅಂತ ಕಲರ್ಸ್ ಕನ್ನಡದ ಅಷ್ಟೇ, ನೋಡುವ. ಬಟ್ ಲಿಟ್ರಲಿ ಎಷ್ಟಾದ್ರೂ ಸ್ಕ್ರಾಲ್ ಮಾಡ್ತಾ ಇರಿ, ತೋರಿಸ್ತೀನಿ ರೀ ಗೈಸ್. ನೋಡಿ, ಒಂದು ನಿಮಿಷ. ಯಪ್ಪ, ಈ ಥರ ಕ್ರೇಜ್ ನಾನು ಸೀಸನ್ 12 ಯಾವ ಸೀಸನಲ್ಲಿ ನೋಡಿಲ್ಲ ಬಿಡಿ ಈ ಥರ ಒನ್ ಮ್ಯಾನ್ ಶೋ. ಯಪ್ಪ ಭಯಂಕರ ಗೈಸ್. ನಾನು ಇಲ್ಲಿವರೆಗೂ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿರಲಿಲ್ಲ, ಇವಾಗ ಒಬ್ಬರು ಫಾಲೋ ಮಾಡ್ತೀನಿ. ನಿಜವಾಗ್ಲೂ 1.2 ಮಿಲಿಯನ್ ಫಾಲೋವರ್ಸ್ ಇದ್ದಾರೆ ಇಲ್ಲಿಗೆ. ಆ್ಯಂಡ್ ಮೋಸ್ಟ್ಲಿ ಬಿಗ್ ಬಾಸ್ ಮುಗಿಯೋಷ್ಟ್ರಾಗ 1.5 ಆಗುತ್ತೆ, ನೋಡುವ ಗೈಸ್. ಇವಾಗ ಬಟ್ಟೆ ತೊಳಿಬೇಕು, ಒಂದು ರಾಟಿದೆ, ತೋರಿಸ್ತೀನಿ ರೀ ಗೈಸ್. ಇಷ್ಟು ಬಟ್ಟೆ ಇದೆ ಇವಾಗ, ಇಷ್ಟು ತೊಳಿಬೇಕು. ಅಪ್ಪ, 1 ವಾರ ಮೇಲೆ ಆಗಿದೆ, 1 ವಾರ ಏನು ಜಾಸ್ತಿನೇ ಆಗಿದೆ ಗೈಸ್ ಬಟ್ಟೆ ತೊಳೆದು. ಎಕ್ಸಾಮ್ ಅಂತ ಬಟ್ಟೆ ತೊಳೆಯೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ. ಸೊ ಇವಾಗ ಬಟ್ಟೆ ತೊಳಿಬೇಕು, ಇನ್ನೂ ಫ್ರೆಶ್ ಅಪ್ ಆಗಿಲ್ಲ, ಸ್ನಾನ ಮಾಡಬೇಕು. ಇದೆಲ್ಲ ಮುಗಿಸಿದ್ದೀನಿ, ಇವೆರಡು ಮಾಡಿಬಿಟ್ರೆ ಮುಗೀತು. ಸ್ವಲ್ಪ ಹೊರಗಡೆ ಹೋಗಬೇಕು. ಫಸ್ಟು ಇದನ್ನು ಬಟ್ಟೆ ತೊಳೆದಾಕ್ಬಿಡ್ತೀನಿ ರೀ, ಒಂದು ಕಡೆ ಕರ್ಕೊಂಡೋಗ್ತೀನಿ ಇವತ್ತು ನಿಮ್ಮನೆ. ಗೈಸ್ ಮಾರ್ನಿಂಗಿಂದ ವೀಡಿಯೋ ಮಾಡೋಕ್ಕಾಗಿಲ್ಲ, ಎಲ್ಲ ಒಂದು ಕಡೆ ಹೋಗ್ಬೇಕು ಅಂದ್ಕೊಂಡಿದ್ದೆ, ಹೋಗೋಕ್ಕಾಗಿಲ್ಲ. ನಮ್ಮ ಮಾವರ ಮನೆ ಹತ್ರ ಹೋಗ್ಬಿಟ್ಟು ಬಂದೆ. ಆ್ಯಂಡ್ ನಮ್ಮ ಮನೆಯಲ್ಲಿ ಇವತ್ತಿದ್ದಾರೆ ಇಬ್ಬರು ನಮ್ಮ ದೋಸ್ತ್ ಬಂದಿದ್ದಾರೆ. ಮಾತಾಡಿಸ್ತೀನಿ. ಫಸ್ಟು ಸ್ವಲ್ಪ ಯೂಟ್ಯೂಬ್ಗೆ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಗೈಸ್. ಹಾಂ, ಬಂದೆ ಪೈ. ನಾನು ತಿನ್ನಲ್ಲ.
ನಾನು ಬೆಂಡೆಕಾಯಿ ಕಮ್ಮಿ ಕಂಡ್ರು ತಿನ್ನೋದು. ಇರಿ ಗೈಸ್, ಊಟ ಮಾಡ್ತಾವ್ರೆ ನಮ್ಮ ಬಾಸ್. ಬೆಂಡೆಕಾಯಿ ಇರುತ್ತಲ್ಲ ಅದು ಚೆನ್ನಾಗಿ. ಗೈಸ್ ಈ ಕಡೆ ತಿರ್ಗ್ರೋ, ನೀವು ಬಂದಿದ್ದೀರ ನಮ್ಮ ಮನೆಗೆ ಅಂತ ಗೊತ್ತಾಗದ್ ಬೇಡ್ವೇನ್ರು? ನೋಡ್ಲಾ ಅಣ್ಣ? ಗೈಸ್ ಸ್ವಲ್ಪ ಬ್ಲ್ಯಾಕ್ ಬ್ಲ್ಯಾಕ್ ಆಗಿ ಕಾಣ್ತಾವ. ಆದ್ರೂ 4K ಕವರ್ ಮಾಡ್ತಾ ಇದ್ದೀನಿ. ಇಲ್ಲಿ ಸ್ವಲ್ಪ ಲೈಟ್ ಹಾಕತ್ತೀನಿ. ಇರಲ್ಲ ಬ್ಯಾಟ್ರಿ ಲೈಟ್ ಹಾಕಿದ್ದೀನಿ. ಬ್ಲ್ಯಾಕು ಅನ್ನ ಇಕ್ಬಿಟ್ಟು ಎಲ್ಲ ಅವಮಾನ ಮಾಡ್ತಾ ಇದ್ದೀನಿ. ಎಲ್ಲ ಲೈಟ್ ಹಾಕಲ್ಲ ಇದರಲ್ಲಿ, ಟಾರ್ಚ್ ಎಲ್ಲ. ಊಟ ಕೊಟ್ಬಿಟ್ಟು ವಿಡಿಯೋ ಗೈಸ್ ನೋಡಿ, ಸಿದ್ರಾಜು ಅಲ್ಲ ಫುಟ್ಬಾಲ್ ಅಂಡ್ ಈ ಕಡೆ ಅಣ್ಣ, ಈ ಕಡೆ ಸ್ವಲ್ಪ ನೋಡೋ ಗೈಸ್. ಫುಲ್ ಅಣ್ಣ ಊಟ ಮಾಡೋ ಅಂತ ಬಿಸಿ ಇಲ್ಲವನೇ. ಚಪಾತಿ, ಬೆಂಡೆಕಾಯಿ ಪಲ್ಯ, ವಡೆ, ದಾಲು, ಅನ್ನ, ರೈಸು ಎಲ್ಲ ಮಾಡಿದೀವಿ ಗೈಸ್. ತಿರ್ತೆ ನಮ್ದು ಆಲ್ರೆಡಿ. ಉಪ್ಪಿನಕಾಯಿ ಬೇಕಾ? ಅಂಗಡಿ ಎಲ್ಲ ಕ್ಲೋಸ್ ಕೊಡೋಸಿದ್ದ. ಮನೇಲಿ ಇಲ್ಲ ಕಣ, ಖಾಲಿ. ನಮ್ಮಮ್ಮ ಕೊಟ್ಟು ಕಳಿಸ್ತೀನಿ ಅಂದ್ರೆ ಊರಿಂದ. ನಾನು ಸುಮ್ಮನೆ ತಿನ್ನಲ್ಲ ಖಾರ ಜಾಸ್ತಿ, ನಂಗೆ ಬೇಡ ಅಂದೆ. ನಾನು ನಮ್ಮಮ್ಮ ಉಪ್ಪಿನಕಾಯಿ ಕೊಡ್ತೀನಿ ಅಂದ್ರು ತಗೊಂಡೋಗು ಅಂತ. ನಾನೇ ಮಮ್ಮಿ ತಂದು ಅದಕ್ಕೆ ಅಲ್ಲೇ ಅದಕ್ಕೆ ಕೇಳ್ತಾರ ಅಣ್ಣ ಉಪ್ಪಿನಕಾಯಿ ಕೊಡು ಅಂತ. ನೀವು ತಿಂತೀನಿ ಅಂದ್ರೆ ಇಸ್ಕೊಂಬತ್ತೀನಿ ತಗೊಂಡೋಗಿ ಅಲ್ಲಿಗೆ. ಇಷ್ಟು ದೊಡ್ಡ ಬಾಕ್ಸ್ ಕೊಡು, ಇಕ್ಕಿದ ಆಲೆ ಬ್ಯಾಗಿಗೆ ತೆಗ್ದು ಒಂದು kg ಇಷ್ಟಿತ್ತು. ಗೈಸ್ ಇವತ್ತಿನ ವಿಡಿಯೋ ಇಷ್ಟೇ ಮುಗಿಸ್ತಾ ಇದ್ದೀನಿ. ಇಲ್ಲಿಗೆ ಒಂದು ನಿಮಿಷ ಮುಗಿಸ್ಬಿಡ್ತೀನಿ. ಇವತ್ತಿನ ವಿಡಿಯೋ ಇಷ್ಟೇ ಮುಗಿಸ್ತಾ ಇದ್ದೀನಿ. ನಾಳೆ ಸಿಗುವ ಇನ್ನೊಂದು ಹೊಸ ವಿಡಿಯೋದಲ್ಲಿ. ಇವತ್ತೇನಿಲ್ಲ, ನಾಳೆಯಿಂದ ಕಂಟೆಂಟ್ ಕ್ರಿಯೇಷನ್ ಈಸ್ ಡಿಫ್ರೆಂಟ್ ಸ್ಟೇಜ್ 2 ಗೋ. ಇಲ್ಲಿವರೆಗೂ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಿದ್ರೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಶುಭರಾತ್ರಿ, ಗುಡ್ ನೈಟ್. ಯಾರೆಲ್ಲ ಏನೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರಿಬೇಡಿ. ಏನ ಮಾಡೋದನ್ನ ಏನು ಮಾಡೋದನ್ನ ಸಬ್ಸ್ಕ್ರೈಬ್ ಇದನ್ನು ಆಗ್ತಿದ್ದ ಇಲ್ಲ ಹೇಳೋ ಸ್ವಲ್ಪ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್ ಇನ್ನೊಂದ್ಸಲ ಹೇಳ್ತೀನಿ. ಯಾವಾಗ ವಿಡಿಯೋ ಕ್ಲೋಸ್ ಮಾಡ್ತಾ ಇದ್ದೀನಿ ಹೇಳಪ್ಪ. ಐ ವಿಲ್ ಟೆಲ್ ಯು ನೆಕ್ಸ್ಟ್ ಟೈಮ್ ಫಾರ್ ಸಬ್ಸ್ಕ್ರೈಬ್. ಗೈಸ್ ಅಷ್ಟೇ. ಗೈಸ್ ಬಾಯ್ ಬಾಯ್, ಗುಡ್ ನೈಟ್, ಶುಭರಾತ್ರಿ. ಮುಖ್ಯಾಂಶಗಳನ್ನು ಒಂದು ಗೈಸ್ ವಿಡಿಯೋ ಎಡ್ ಮಾಡೋ ಟೈಮಿಗೆ ಏನಾದರೂ ಒಂದು ಮಾತಾಡ್ತಾನೆ, ಅದೇನು ಹೇಳಲ್ಲ. ಇಷ್ಟು ಹೇಳ್ತಾ ಇಂದಿನ ಮುಖ್ಯಾಂಶಗಳನ್ನು ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀವಿ, ಕ್ಲೋಸ್ ಮಾಡ್ತಾ ಇದ್ದೀವಿ. ಸೊ ಗೈಸ್ ಮುಂದೆ ಎಲ್ಲ ಕಟ್ ಮಾಡಾಕ್ಬೋದಾ? ಮಾಡ್ಬೋದು. ಅದಕ್ಕೆ ಕೇಳ್ಕೊಟ್ಟಿದ್ಯಾ? ಇಲ್ಲ ಹಿಂಗೆ ಹೆಂಗೈತೆ ಹಂಗೆ ಹಾಕ್ತೀನಿ. ಗೈಸ್ ಬೈ ಬೈ, ಗುಡ್ ನೈಟ್, ಶುಭರಾತ್ರಿ.